ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ ಆಯುತ ಮಲ್ಲಪ್ಪ ಜೊತಾರ. ಆದ್ಮೇಲೆ ಇವತ್ತು ಸ್ವಲ್ಪ ವೈದ್ಯಕೀಯ ರಂಗದ ಶ್ರೇಷ್ಠ ಸೇವೆ ಮಾಡಿದ. ನಿಜವಾಗಿ ಇವತ್ತು ವೈದ್ಯಕೀಯ ರಂಗ ಏನಾಗ್ಯದ ಅನ್ನೋದು ನೆನಪಿಸ್ಕೊಂಡಾಗ ದುಡ್ಡು ಮಾಡಿಕೊಳ್ಳೋ ಒಂದು ದಂಧೆ ಆಗಿಬಿಟ್ಟದ. ಅದರಲ್ಲೂ ಖಾಸಗಿ ಅವ್ರನ್ನಂತ ಹೇಳ್ತಿರು, ಸುರಿಗೋರ್ರಂದ್ರೂ ಅಡ್ಡಿಯಿಲ್ಲ. ಇಂಥ ಸಂದರ್ಭದಲ್ಲಿ ಡಾಕ್ಟರ್ ಘನಶ್ಯಾಮ್ ವೈದ್ಯ ಈ ಹೆಸರು ಕೇಳಿದ್ರೆ ಸಾಕು ಎಷ್ಟು ಪ್ರೀತಿ ಬರ್ತದಪ್ಪ ಅಂತಂದ್ರೆ ನಿಜವಾಗಿ ಒಂದು ದೊಡ್ಡ ಸೇವೆಯನ್ನು ಮಾಡಿರುವಂಥವ್ರು ಅವರು. ಇಂಥ ಡಾಕ್ಟರ್ಗಳನ್ನ ನೋಡಿದಾಗ ಮನುಷ್ಯಗೆ ಏನು ಅನಿಸ್ತದಪ್ಪ ಅಂದ್ರೆ ಇನ್ನೂ ಒಳ್ಳೆಯವರು ಇದ್ದಾರಪ್ಪ ಈ ರಂಗದಲ್ಲಿ ಅಂತೇಳಿ. ಯಾಕಂದ್ರೆ ಅವ್ರದ್ದು ತಪ್ಪಲ್ಲ. ಇವತ್ತು ಏನಾಗ್ಯದಪ್ಪ ಅಂತಂದ್ರೆ ವೈದ್ಯಕೀಯ ಕಲಿಯೋದಪ್ಪ ಅಂದ್ರೆ ಅತ್ಯಂತ ಕಾಸ್ಟ್ಲಿ, ಭಾಳ ತುಟ್ಟಿ, ಕೋಟಿಗಳಲ್ಲಿ ಎಣಿಕೆ ಮಾಡುವಂಥ ಲೆಕ್ಕ ಆಗಿಬಿಟ್ಟದ. ವೈದ್ಯರ ಪ್ರಮಾಣ ಕಡಿಮೆ, ಅದರಲ್ಲೂ ತಜ್ಞರಂತ ಇನ್ನೂ ಕಡಿಮೆ. ಹೀಗಾಗಿ ಅವ್ರು ಏನು ಹೇಳ್ತಾರೆ ಅದೇ ರೇಟ್. ಇಡೀ ವೈದ್ಯಕೀಯ ರಂಗ ಇವತ್ತು ಅದನ್ನೆಲ್ಲ ನೆನಪಿಸ್ಕೊಂಡಾಗ ಗಬ್ಬೆದು ಹೋಗಿದ್ದೀನಪ್ಪ ಅಂತೇಳಿ ಅನ್ನಿಸ್ತದೆ. ಸರ್ಕಾರದಷ್ಟೇನೋ ಸಹಾಯ ಮಾಡ್ತದೆ, ಆಯುಷ್ಮಾನ್ ಭಾರತನೋ ಅದು ಇದು BPL ಕಾರ್ಡ್ನ ಹೆಲ್ಪ್ ಮಾಡೋ ಪ್ರಯತ್ನ ಮಾಡ್ತದೆ. ಇವತ್ತಿನ ಈ ಬೆಲೆ ಏರಿಕೆ ಸಂದರ್ಭದಲ್ಲಿ ಈ ಡಾಕ್ಟರ್ ಬೆಲೆ ಏರಿಕೆ ಅಂತೂ ಪ್ರತಿಯೊಬ್ಬರಿಗೂ ಕಹಿ ಅನುಭವ. ಇವತ್ತು ನಮ್ಮಲ್ಲಿ ಸಾಕಷ್ಟು ದೊಡ್ಡ ಸಂಸ್ಥೆಗಳಿದ್ದಾವೆ. KLE ಅದ, ಮತ್ತೊಂದು ಅದ, ಇನ್ನೊಂದು ಅಲ್ಲೆಲ್ಲ ಪ್ರತಿಯೊಂದು ತಾಲೂಕಿಗೆ ಪ್ರತಿಯೊಂದು ಜಿಲ್ಲಾ ಮಟ್ಟದಲ್ಲಿ ದೊಡ್ಡ ದೊಡ್ಡ ವೈದ್ಯರು ತಜ್ಞರು ಅಂತ ಹೇಳ್ಕೊಳ್ಳೋರು ಬಂದು ಕೂತ್ಕೊಂಡಿದ್ದಾರೆ. ಅವ್ರ ಉದ್ಯೋಗ ಏನಪ್ಪ ಅಂತಂದರೆ ದುಡ್ಡು ಎಷ್ಟು ಅದನ್ನು ಅಷ್ಟ ಸ್ವೀಕಾರ ಮಾಡು, ಅಹಂ ಮಾಡು, ಸ್ವಾಹ ಮಾಡು. ಆ ರೇಟಿನ ಹಚ್ತಾರೋ ಏನಿಲ್ಲೋ ಎಂತೋ ಪ್ರತಿಯೊಬ್ಬರ ಕೈಯೇನೋ ಯಪ್ಪ ನಾವು ದವಾಖಾನೆಗೆ ಹೋದ್ರೆ ನಮ್ಮ ಮನೆ ಮುರಿದು ಹೋಗ್ತದೆ ಅಂತೇಳಿ ಭಾಳಷ್ಟು ಮನೆಗಳು ಮುರಿದು ಹೋಗಿದ್ದೂ ಸಾಕಷ್ಟು ಸಾಕ್ಷಿಗಳಿದ್ದಾವೆ. ಈ ಖಾಸಗಿ ವೈದ್ಯರಿಂದಾಗಿ ಅಂತ ಹೇಳ್ತಿರೋದು. ನಕಲಿ ವೈದ್ಯರಂತೆ ಬೇರೆ ನಾವು ನಮ್ಮ ಕಡೆ ಈ ಔಷಧ ರೀ, ಆಯುರ್ವೇದ ಅದ್ರ ಹಾಗೆ ಸುಮ್ಮನೆ ಹೇಳೋದ್ರಿ. ಅದು ವೈಜ್ಞಾನಿಕ ನೆಲೆಗಟ್ಟಿರೋದಲ್ಲ, ಏನಿರೋದಲ್ಲ ಹೇಳೋದು. ನಕಲಿ ವೈದ್ಯರು ಕೊಟ್ಟಿದೆ ಆರಾಮಾಯ್ತು ಅಂತ ಹೇಳೋದು, ಅವಾಗ ಏನು ಔಷಧ ರೇಟ್ ಕೊಡೋದು ಹೋಗೋದು. ಇಂಥ ಒಂದು ಕಹಿ ಪ್ರಸಂಗಗಳ ಸಂದರ್ಭದಲ್ಲೇ ಡಾಕ್ಟರ್ ಘನಶ್ಯಾಮ್ ವೈದ್ಯ ಇಲ್ಲೇ ನಮ್ಮ ಘಟಪ್ರಭಾ ಅಲ್ಲಿ ಹೋದ್ರೆ ಸಾಕ್ರಿ, ಆರಾಮಾಗಿ ಬಿಡೋದು ಮನುಷ್ಯ. ಬರೀ ಅದನ್ನು ನೋಡಿದರೆ ಅಷ್ಟು ಸ್ವಚ್ಛ, ಅಷ್ಟು KHI ಕರ್ನಾಟಕ ಹೆಲ್ತ್ ಇನ್ಸ್ಟಿಟ್ಯೂಟ್, ಅಥವಾ ಇವತ್ತು ನಾವು ಏನಪ್ಪ ಅದು ಕರ್ನಾಟಕ ಆರೋಗ್ಯ ಧಾಮ ಅಂತೂ ಕರೆದು ಅಡ್ಡಿಲ್ಲ, ಧಾಮನ ಅದು. ಯಾಕಂದ್ರೆ ಅಲ್ಲಿ ಅನೇಕ ವೈದ್ಯ ಮನೆತನದ ವೈದ್ಯರು ನಿರಂತರವಾಗಿ ಸಂಸ್ಥೆ ನಡೆಸ್ಕೊಂಡ್ಬಂದರು ಕಳೆದ 400 ವರ್ಷಗಳಿಂದ ಅಂತೇಳಿ ನಮ್ಮ RV ದೇಶಪಾಂಡೆ ಅವರು ಎಕ್ಸ್ಪ್ರೆಸ್ ಪಡಿಸ್ತಾರೆ. ತಮ್ಮ ಅಭಿಪ್ರಾಯ ಹೇಳ್ತಾರೆ. ಇದನ್ನು ಟ್ರಸ್ಟ್ ಮಾಡಿಕೊಂಡು ಸಹಕಾರ ಸಂಘ ಮಾಡಿಕೊಂಡು ಒಂದು ಏನಪ್ಪ ಅಂದ್ರೆ ಜನಕ್ಕೆ ಒಳ್ಳೆಯದಾಗಲಿ ಅನ್ನುವಂಥ ಮಿನಿಮಮ್ ಒಂದಿಷ್ಟು ದುಡ್ಡು ತೆಗೆದುಕೊಂಡು ಸೇವೆ ಮಾಡುವಂಥ ಒಂದು ಏನಪ್ಪ ನಾವು ಗುಣವನ್ನು ನೋಡ್ತೀವಿ ಇಲ್ಲ, ಅದು ಭಾಳ ಮೆಚ್ಚುವಂಥದ್ದು. ಇವತ್ತಿಗೂ ಹಾಗೆ ಇದ್ರಲ್ಲ KHI